ಏಚಿ ಹಾಗೇನೋ ಆಗಲ್ಲ. ಏನೇ ಇದ್ರೂ ಶಾಸ್ತ್ರದ ಪ್ರಕಾರ ಮೊದಲನೇ ರಾತ್ರಿಲೇ. ಅದ್ ಹಂಗಲ್ಲ ಗೀತಾ, ನಾಳೆ ಗರ್ಲ್ ಫ್ರೆಂಡ್ ಹತ್ರ ಒಂದ್ ಮುತ್ತು ಕೊಡಿಸ್ಕೊಳ್ಳಿಲ್ವಲ್ಲ ಅಂತ ಚರಿತ್ರೆ ತಪ್ಪಾಗಿ ಹೇಳತ್ತೆ ನನ್ ಬಗ್ಗೆ, ಗೊತ್ತಾ? ಹಾ ಹೌದು, ದೊಡ್ಡ ಚರಿತ್ರೆ. ಸಾಕ್ ಸುಮ್ನೆ ಇರು. ಪ್ಲೀಸ್ ಗೀತಾ. ಹೋಗೋ. ಏಯ್ ಇಲ್ಲಿ ನೋಡು, ನಾಳೆ ನಾವಿಬ್ರು ಹಸೆ ಮಣೆ ಏರೋದಕ್ಕಿಂತ ಮುಂಚೆ ನೀ ನನಗ್ ಮುತ್ತೇನಾದ್ರೂ ಕೊಡ್ಲಿಲ್ಲ ಅಂತ ಅನ್ಕೋ, ಎಲ್ಲರೂ ನೋಡ್ಬೇಕಾದ್ರೆ ನಾನೇ ನಿಂಗೆ ಮುತ್ತು ಕೊಟ್ಬಿಡ್ತೀನಿ. ಹೌದಾ? ಹಾಗ್ ಮಾಡ್ತ್ಯಾ? ಎಲ್ಲಿ ನೋಡೋಣ. ಚಾಲೆಂಜಾ? ಡಬಲ್ ಚಾಲೆಂಜ್. ಹಂಗಾದ್ರೆ ಬೆಟ್. ನಿನ್ ಸಂಬಂಧಿಕರು ನನ್ ಸಂಬಂಧಿಕರು ಎಲ್ಲರೂ ನೋಡ್ತಿರ್ಬೇಕಾದ್ರೇನೆ ನಾನ್ ನಿನಗೆ ಮುತ್ತು ಕೊಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು GO ವಿಂದಾನೇ ಅಲ್ಲ. ಹೌದಾ? ಹಾಗಾದ್ರೆ ರಾತ್ರಿ ಹೊಸ ಹೆಸರಿಟ್ಕೊಳಕ್ಕೆ ರೆಡಿ ಆಗ್ಬಿಡಿ. ನಾಳೆ ಹೆಸರು ಬದಲಾಯಿಸ್ಬೇಕಾಗತ್ತೆ. ನೋಡೋಣಂತೆ. ನೋಡೋಣ. ಬಾಯ್. ಏಯ್ ಏಯ್ ಅರೆ ದೊಡಮ್ಮ, ಒಡವೆ ಎಲ್ಲ ರೆಡಿ ಇದೆ, ಬೇಗ ರೆಡಿ ಮಾಡ್ಬಿಡಿ. ಹೌದು, ಇದೆಯಾ? ಒಡವೆ ಎಲ್ಲ ಇದೆಯಾ? ಒಂದ್ಸಲ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ನೀವು ಕೊಟ್ಟಿರೋ ಒಡವೆಗಳು ಈ ಹುಡುಗಿ ಅತ್ತೆ ಮನೆಗೆ ಹೋದ್ಮೇಲೆ ಇವ್ರತ್ತೆ ಲೆಕ್ಕ ನೋಡ್ತಾಳೆ ಅನ್ಸುತ್ತೆ. ಅವರು ಕಣ್ಣೋಟದಲ್ಲೇ ಎಲ್ಲ ಲೆಕ್ಕ ಹಾಕ್ತಾಳೆ ಅನ್ಸುತ್ತೆ. 1 ಗ್ರಾಮ್ ಕಡಿಮೆ ಆದ್ರೂ ಮತ್ತೆ ಗಲಾಟೆ ಮಾಡ್ತಾಳೆ ಆ ಹೆಂಗ್ಸು. ಹೌದು, ಮನುಷ್ಯರು ಬಂಗಾರ ಅಲ್ವಲ್ಲ, ಬಂಗಾರಕ್ಕಂತೂ ತುಂಬಾ ಬೆಲೆ ಕೊಡ್ತಾರೆ ಅವರು. ಹೌದು, ತುಂಬಾ ಹುಷಾರಾಗಿರು ಆ ಹೆಂಗ್ಸ ಹತ್ರ. ದಯವಿಟ್ಟು ನಿಮ್ಮೆಲ್ಲರಿಗೂ ಕೈ ಮುಗ್ದು ಒಂದ್ ಮಾತ್ ಕೇಳ್ಕೊತೀನಿ. ಈಗ ನಡೆಯೋ ಕಾರ್ಯಗಳೆಲ್ಲ ಸಂತೋಷದಿಂದ ನಡಿಬೇಕು. ನೀವ್ ಅನಾವಶ್ಯಕವಾಗಿ ಇಲ್ದೇ ಇರೋದೆಲ್ಲ ಮಾತಾಡಿ ಜಗಳ ಮಾಡ್ಕೊಳ್ದೇ ಇದ್ರೆ ನಿಮಗ್ ಪುಣ್ಯ ಸಿಗುತ್ತೆ. ಅಯ್ಯೋ ಗೀತಾ, ನಾವು ನಿನ್ನೊಳ್ಳೇದಕ್ಕೆ ಹೇಳ್ತಿರೋದಮ್ಮ. ಅಮ್ಮ, ಈ ಬೇಡದೇ ಇರೋದನ್ನೆಲ್ಲ ಬಿಟ್ಬಿಡಿ. ಮೊದಲು ಹುಡುಗಿನ ರೆಡಿ ಮಾಡಿ. ನಾವು ಬೇಡದೇ ಇರೋದನ್ನೆಲ್ಲ ಮಾತಾಡಿದ್ರೆ ಅದವ್ರ ಕಿವಿಗೆ ಇವ್ರ ಕಿವಿಗೆ ಬಿದ್ದು ನಾವೊಂದು ಹೇಳಿದ್ರೆ ಇನ್ನೇನೋ ಹೇಳಿದ್ವಿ ಅಂತ ಅದವ್ರ ತನಕ ಹೋಗಿ ಇಲ್ದೇ ಇರೋ ತೊಂದರೆಗಳಾಗತ್ತೆ. ನಾವೇನು ಇಲ್ದೇ ಇರೋದು ಹೇಳಿಲ್ವಲ್ಲ, ಇರೋದೇ ತಾನೇ ಮಾತಾಡ್ತಿರೋದು. ಅಜ್ಜಿ ಪ್ಲೀಸ್. ಸರಿ ಬಿಡು, ಇವಾಗೇನು ಮಾತಾಡೋದಿಲ್ಲ. ಏ ಪೂರ್ವಿ, ಗೀತನ್ ರೆಡಿ ಮಾಡು. ಏಯ್, ಗಂಡಿನ ಕಡೆಯವ್ರು ಬಂದ್ರು. ಮದುಮಗನ್ಗೆ ಆರತಿ ತಗೊಂಡ್ ಬನ್ನಿ. ಬರ್ತೀನಿ. ಪೂರ್ವಿ, ನಿನ್ ಗೀತನ ಬೇಗ ರೆಡಿ ಮಾಡು. ದೊಡ್ಡಮ್ಮ, ಹೋಗಿ. ಬನ್ನಿ. ರೀ, ಇರಿ ನಿಂತ್ಕೊಳ್ಳಿ. ಇದೆಲ್ಲ ಬ್ಯಾಡ್ ನನಗ. ಅಮ್ಮ, ಇದೆಲ್ಲ ಶಾಸ್ತ್ರನಮ್ಮ. ಮದ್ವೆ ಗಂಡು ತಂದೆ ತಾಯಿಗೆ ಹಾರ ಹಾಕಿ ಬರ ಮಾಡ್ಕೊಂಡು ತಲೆಗೆ ಪೇಟ ಕಟ್ತೀವಿ. ಇಲ್ಲಿ ನೋಡು, ಈ ಪದ್ಧತಿ ಎಲ್ಲ ನಮಗ್ ಬೇಕಾಗಿಲ್ಲ. ಆದ್ರೆ ಮೊದ್ಲು ಗಂಡಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಂಡು ಹೋಗಿ. ಅದನ್ನೆಲ್ಲ ಮಾಡ್ತೀವಿ. ನಮ್ ಪದ್ಧತಿ ಇಷ್ಟ ಆಗ್ಲಿಲ್ಲ ಅಂದ್ರೆ
ನಮಗ್ ಮರ್ಯಾದೆ ಇಲ್ಲ ಅನ್ಕೋಬೇಡಿ. ನಮ್ಗಿಷ್ಟ ಇಲ್ದೇ ಇರೋ ಪದ್ಧತಿ ನಮಗ್ ಬೇಕಾಗಿಲ್ಲ. ಕನಕ, ಚಿಕ್ಕ ಚಿಕ್ಕ ವಿಷಯಕ್ಕೆ ಗಲಾಟೆ ಮಾಡ್ಬೇಡ. ನೀವು ಮುಂದುವರ್ಸಿಮ್ಮ. ಏನ್ ಮಾಡ್ತಾ ಇದಾರೋ ಇವರು? ಇದು ಅವ್ರ ಕಡೆ ಕಲ್ಚರ್ ಅಣ್ಣ, ನಿನಗ್ ಗೊತ್ತಿಲ್ಲ ಅಲ್ವಾ? ನನಗ್ ಗೊತ್ತು ಬಿಡು. ಲೇ, ನಿನ್ ಭವಿಷ್ಯ ನನ್ಗೆ ಕಣ್ಣು ಕಟ್ದಂಗ್ ಕಾಣ್ತಾ ಇದೆಯೋ? ನಿನ್ನ ಭವಿಷ್ಯನೂ ಅಷ್ಟೇ. ಯೋ ಸುಮ್ನೆ ರೇ ಸ್ವಾಮಿ, ನೀನ್ ಹಂಗೆಲ್ಲ ಮಾಡ್ತಾ ಇದ್ರೆ ದರಿದ್ರವಾಗಿ ಕೇಳಿಸ್ತಾ ಇದೆ. ಆ ಬಾಯಿಗೆ ಪೆನಾಯಿಲ್ ಹಾಕಿ ತೊಳ್ಕೊ. ಏಯ್ ಸುಮ್ನಿರ್ರೆ, ನೀವು ನಿಮ್ ಮಂದಿನೋ ಅಬ್ಬಾ ಯಾಕೆ ಒದರಾಕತ್ತೀರ? ಏನಮ್ಮ ಹೀಗಂತ್ಯ? ಇದು ನಮ್ ಸಂಪ್ರದಾಯ. ನಿಮ್ ಪದ್ಧತಿ ಇದ್ರ ರೂಮ್ನ್ಯಾಗ ಕುಂತು ಒದರ್ರಿ, ಇಲ್ಲಿ ನಮ್ಮ ಕಿವ್ಯಾಗ ಒದರಬೇಡ್ರಿ. ಮದ್ವೆ ಗಂಡ್ಗೆ ಆರತಿ ಮಾಡಿದ್ಮೇಲೆ ನಾವು ಖುಷಿಲಿ ಹೀಗೆ ಕೂಗೋದು. ನಮ್ಮನೆ ಹುಡುಗಿ ನಿಮ್ಮನೆಗ್ ಸೊಸೆ ಆಗ್ತಿದ್ದಾಳಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ಬೇಕು. ಇಂಥದನ್ನೆಲ್ಲ ಮಾಡ್ಬೇಡಿ ಅಂತ ನಾನ್ ಮೊನ್ನೆನೆ ಹೇಳಿರ್ಲಿಲ್ಲ. ನಾನ್ ಕೂಡ ಮೊನ್ನೆನೆ ಹೇಳಿದ್ದೆ, ನಮ್ ಪದ್ಧತಿಯಲ್ಲಿ ನಾವು ಮಾಡ್ತೀವಿ. ನಮ್ಗೂ ಕೆಲವು ಆಸೆಗಳಿವೆ. ನಮ್ ಮಗಳನ್ನ ಕಳಿಸ್ಕೊಡುವಾಗ ನಮ್ ಪದ್ಧತಿ ಪ್ರಕಾರನೇ ನಾವು ಕಳಿಸ್ಕೊಡ್ಬೇಕು ಅಂತ. ಅಮ್ಮ, ಮೊದಲು ಈ ವಾದ ನಿಲ್ಸಿ ಆಗ್ಬೇಕಾಗಿರೋ ಕೆಲಸ ನೋಡಿ. ನಡೆಯೋದ್ ನೋಡೋದ್ ಬಿಟ್ಟು ನಮ್ ಕೈಲೇನಿದೆ? ಏನಾದ್ರು ಹೇಳಕ್ ಹೋದ್ರೆ ಅಂತ ಒಂದೇ ಸಮನೆ ಕಿರ್ಚ್ಕೊಂತಾರೆ. ಇದೆಂತ ಪದ್ಧತಿ ರೀ? ಒಳ್ಳೆ ಭಿಕ್ಷಕರ್ತಾರ. ಇಲ್ಲಿ ನೋಡಿ, ನಿಮ್ಗೆ ನಮ್ ಸಂಪ್ರದಾಯ ಇಷ್ಟ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಇರಿ. ಅದನ್ ಬಿಟ್ಟು ನಮ್ ಪದ್ಧತಿನ ಈ ತರ ಅವಮಾನ ಮಾಡಿ ಈ ತರ ಕೆಟ್ಟಾಗೆಲ್ಲ ಮಾತಾಡಬೇಡಿ. ಏಯ್ ನಡಿಯೋ ಹೋಗೋಣ. ಇರಿ ಇರಿ, ಇನ್ನೂ ಆಗಿಲ್ಲ. ಇನ್ನೂ ಮುಗ್ದಿಲ್ವಾ? ಆರ್ತಿ ಎತ್ತಾಯ್ತಲ್ಲ, ಇನ್ನೂ ಏನಿದೆ? ಅದು ದೃಷ್ಟಿ ಆರತಿ ಅಷ್ಟೇ. ಇನ್ನು ಸ್ವಾಗತ ಮಾಡ್ಬೇಕು. ಏನಿದು? ಯಾಕೆ ಅವನಿಗೆ ಹಾಗೆಲ್ಲ ಮಾಡ್ತಾ ಇದ್ದೀರಾ? ಏನ್ ಮಾಡಿದ್ವಿ ಇವಾಗ? ಬೊಟ್ಟಿಟ್ವಿ, ತಪ್ಪ? ಏನಿದು? ಅವನಿಗೆ ಹಣೆಗೆ ಯಾಕೆ ವಿಭೂತಿ ಇಟ್ರಿ ನೀವು? ನಮ್ಮಲ್ಲಿ ಇದೆಲ್ಲ ಇಲ್ಲ. ಅವನ ಮುಖ ನೋಡಿ ಹೇಗ್ ಮಾಡಿಟ್ಟಿದ್ದೀರಾ ಅವನನ್ನ ಅಂತ. ವಿಭೂತಿ ಬೊಟ್ಟು ತಪ್ಪೇನಲ್ಲ, ಗುಡಿಗೆ ಹೋದಾಗ ಇಟ್ಕೊಳಲ್ವಾ ನೀವು? ದೇವಸ್ಥಾನಕ್ಕೆ ಹೋದಾಗ ಇಟ್ಕೊಳ್ಳೋದೇ ಬೇರೆ, ಇವತ್ತಿನ ದಿನಾನೇ ಬೇರೆ. ಇಲ್ಲಿ ನೋಡೋ, ನೀವು ಹೆಣ್ಣಿಗೆ ತಂದೆ ತಾಯಿ, ಗಂಡಿನ ಕಡೆಯವ್ರಿಗೆ ಮರ್ಯಾದೆ ಕೊಡೋದನ್ನ ಕಲೀರಿ. ಅಮ್ಮ ಇರಮ್ಮ, ಇವಾಗ ಏನಾಯ್ತು ಅಂತ? ವಿಭೂತಿ ಇಟ್ಕೊಂಡ್ರೆ ಚೆನ್ನಾಗೇ ಇರ್ತೀನಲ್ವಾ? ಏನಪ್ಪ ಚೆನ್ನಾಗಿದೆ ತಾನೆ? ಚೆನ್ನಾಗಿದೆ ಚೆನ್ನಾಗಿದೆ. ಇಲ್ಲಡ, ನಿನ್ ಭವಿಷ್ಯ ನನ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆಯೋ? ಏನಾಗಲ್ಲ ಬಿಡು, ತುಂಬಾ ಚೆನ್ನಾಗಿ ಇರುತ್ತೆ. ಇವರು ಕಷ್ಟಪಟ್ಟು ಬರ್ತಾ ಇದಾರಲ್ಲ, ನಾನಂತೂ ಸ್ಮೂತ್ ಆಗಿ ಬರ್ತೀನಿ. ಮೇ ಇವನು ನೋಡಮ್ಮೆ, ಚಿಕ್ಕವನು ಅನ್ಕೊಳ್ತೀವಲ್ಲ, ಕಂತ್ರಿ ನನ್ನ ಮಗ ಇವನು. ಅವನ್ ಕಷ್ಟಪಟ್ಟು ಹೋಗ್ತಾವನಂತೆ, ಇವನ್ ಸ್ಮೂತ್ ಆಗಿ ಹೋಗ್ತಾನಂತೆ. ಅವ್ನು ಲವ್ ಮಾಡುವಾಗ್ಲೇ ಹೇಳಿದ್ದೆ, ಬೇಡ ಕಣೋ ನಾನು ಕಷ್ಟಪಡ್ತಾ ಇದ್ದೀನಿ ಅಂತ. ಆದ್ರೆ ಅವನು ನೀನ್ ಮಾಡ್ದಿಯಲ್ಲ ನಾನ್ ಮಾಡ್ಬಾರ್ದ ಅಂತ ನಾನ್ ಮಾಡ್ದಂಗೆ ಲವ್ ಮಾಡ್ದ. ಈಗ ಇವಂದು ಅದೇ ಕತೆ. ಈ ಗೋವಿಂದ ಆದ್ರೂ ಪರವಾಗಿಲ್ಲ, ಆದ್ರೆ ಇವನಿದನಲ್ಲ ಕಂತ್ರಿ, ನನಗೆ ಸಿಟ್ಟೇ ಬರ್ಸ್ತಾನೆ. ನೀವು ಸುಮ್ನೆ ಇರ್ರಿ.
ಆಲ್ರೆಡಿ ನೀರಿಗೆ ಹಾರ್ಬಿಟ್ಟಿದ್ದಾನೆ. ಈಗ ಇಷ್ಟು ಬೇರೆ ದಾರಿ ಇಲ್ಲ. ನಿಮ್ಗಿವಾಗ ಹೆದರ್ಸಿದ್ರೆ ಏನ್ ಸಿಗುತ್ತೆ? ನಾನು ಹೆದರ್ಸ್ತಾ ಇಲ್ಲ ಅಮ್ಮೆ, ಸ್ವಲ್ಪ ಹದ್ಬಸ್ತಲ್ಲಿರ್ಲಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತೇ ಕೇಳ್ತಾ ಇಲ್ಲ. ಅದು ನಿಜನೇ. ಈಗ ಗೊತ್ತಾಗಲ್ಲ ಬಿಡಿ. ಇವಾಗ ಇವರಿಬ್ರು ಏನೇ ಮಾಡಿದ್ರು ಕೊನೆಗೆ ಬಯಸ್ಕೋಬೇಕಾದ್ರೆ ನಾವೇ ತಾನೇ. ನಾವಿಬ್ರು ಓಡ್ ಹೋಗಿ ಮದ್ವೆ ಆಗಿದ್ದಕ್ಕೆ ಇವರಿಬ್ರು ಕೂಡ ಹೀಗೆ ಮಾಡ್ತಾ ಇದ್ದಾರೆ ಅಂತ ನಿಮ್ಮಮ್ಮ ನನ್ ಜುಟ್ಟು ಹಿಡ್ಕೊಂಡು ನಾಯಿಗೆ ಹೊಡೆದಂಗ್ ಹೊಡಿತಾರೆ. ಅದನ್ನ ನೆನೆಸ್ಕೊಂಡ್ರೆ ಈಗ್ಲೇ ಚಳಿ ಜ್ವರ ಬರೋದ್ರ ಆಗ್ತಿದೆ. ನೀನ್ ಸುಮ್ನೆ ಇರಮ್ಮೆ. ಈಗ ನನ್ಗೆ ನೀನ್ ಅದನ್ ಬೇರೆ ನೆನ್ಪಿಸ್ಬೇಡ. ಇದನ್ ನೆನ್ಸ್ಕೊಂಡೆ ಚಳಿ ಜ್ವರ ಬರ್ತಾ ಐತೆ. ಒಳಗಡೆ ಹಾ, ಬನ್ನಿ. ಬನ್ನಿ. ಗೀತನ್ ನೋಡ್ತಿದ್ರೆ ನನ್ಗೂ ಬೇಗ ಮದ್ವೆ ಆಗ್ಬೇಕು ಅಂತ ಅನ್ನಿಸ್ತಿದೆ ಕಣೆ. ಏನು ಗೀತಾನ? ಆಲ್ರೆಡಿ ಅವಳಿಗೆ ಗೋವಿಂದ್ ಜೊತೆ ಮದ್ವೆ ಆಗಿದೆಯಲ್ಲ. ಆದ್ರೂ ನೀನ್ ಹುಡ್ಗಿನ್ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲೇ? ಚಿಚಿ ಹಾಗಲ್ಲ ಕಣೆ, ನಂಗೂ ಮದ್ವೆ ಆಗ್ಬೇಕು ಅಂತ ಅನ್ನಿಸ್ತಿದೆ. ನೋಡು ಮದ್ವೆ ಅಲಂಕಾರದಲ್ಲಿ ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ. ಅಂದ್ರೆ ನೀನ್ ಮದ್ವೆ ಮಾಡ್ಕೋತೀನಿ ಅಂದಿದ್ದು ರೇಷ್ಮೆ ಸೀರೆ ಒಡವೆಗೋಸ್ಕರನಾ? ಮತ್ತಷ್ಟೇ ಅಲ್ವಾ, ಸ್ಪೆಷಲ್ ಆಗಿ ಕಾಣ್ತಿದ್ದಾಳೆ. ಒಂದ್ ಸೆಲ್ಫಿ ತಗೊಳನ್ವಾ? ನಾನ್ ಬೇಡ್ವಾ? ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಒಳಗಡೆ ಬರ್ಬೋದಾ? ಹಲೋ, ಇದು ಮದುಮಗನ್ ರೂಮ್ ಅಲ್ಲ. ಏನ್ ಡೈರೆಕ್ಟ್ ಆಗಿ ಬರ್ತಾ ಇದ್ದೀರಾ? ಪಾಪ ಪಂಚೆ ಲೂಸ್ ಅನ್ಸತ್ತೆ ಕಣೆ. ಏಯ್, ಏನ ಕೆಟ್ಟ ಮಾತು? ಪಂಚೆ ಜಾರ ಹೋಗುತ್ತೆ ಅಂತ ಹೇಳಿದ್ವಿ. ಆಹಾ, ಚೆನ್ನಾಗಿ ಹೇಳಿದ್ರಿ. ಬಾರೋ ಹೋಗಿ ಒಳಗಡೆ ಕುತ್ಕೊಳ್ಳೋಣ ನಾವು. ಮತ್ತೆ ಏನ್ ಒಳಗ್ ಬರ್ತಾ ಇದ್ದೀರಾ? ಇದು ಮದುಮಗಳು ರೂಮು. ಮದುಮಗನ್ ರೂಮ್ಗೆ ಹೋಗಿ. ಹಸೆ ಮಣೆ ಮೇಲೆ ಕೂರೋವರೆಗೂ ಒಂದೇ ಕಡೆ ಇರಬಾರ್ದು. ಅಲ್ಲಿ ನನ್ನ ರೂಮಲ್ಲಿ ಹೆಣ್ಮಕ್ಳೆಲ್ಲರೂ ಚೇರ್ಗಳು ಎತ್ಕೊಂಡು ಹೋಗೋಕೆ ಅಂತ ಬಂದಿದ್ದಾರೆ. ನಾನಲ್ಲಿ ಹಿಂಗಿರೋದು ಹೇಳು? ನಾನೇನ್ ನಿಮ್ ಮದ್ವೆ ಹುಡುಗಿಗೆ ತೊಂದರೆ ಕೊಡಲ್ಲ. ನನ್ನ ಪಾಡಿಗಳ ಮೂಲೆಯಲ್ಲಿ ಕೂತಿರ್ತೀನಿ ಬಿಡು. ಓಹೋ, ನಮ್ ಮದುಮಗಳನ್ನ ಕಚ್ಚಿ ತಿನ್ಬೇಕು ಅನಿಸ್ತಿದ್ಯಾ ನಿಮ್ಗೆ? ಸುಮ್ನೆ ಇರು, ಬಾಯ್ ಮುಚ್ಚೆ. ಕಚ್ಚಿ ತಿನ್ಬೇಕಂತ ಅನ್ಸರು ಏನ್ ತಿನ್ನಕ್ ಬಿಟ್ಬಿಡ್ತಾಳ ಕೇಳ ನಿಮ್ ಮದುಮಗಳು. ಮದುಮಗ ತುಂಬಾ ಮಾತಾಡ್ತಿದ್ದಾರೆ, ಹುಷಾರಾಗಿರು ಅಂತ ಹೇಳು. ಹಾ, ಹುಷಾರಾಗೇ ಇರ್ತೀವಿ ಬಿಡು. ಸ್ವಲ್ಪ ದೂರ ಇರೋದಕ್ಕೆ ಹೇಳು. ಎಷ್ಟ್ ದೂರ ಕೂತ್ಕೋಬೇಕು ಗೀತಾ? ಹೇಳಿ ಸರ್, ಏನೋ ಮಾತಾಡಬೇಕು ಅಂತ ಹೇಳಿದ್ರಂತೆ. ನೋಡಿ ನಾಗರಾಜ್ ಅವರೇ, ನೀವು ನಮ್ಮ ಬೀಗರು. ಮಾತ್ಮಾತಕ್ಕೂ ಸಾರ್ ಅಂತ ಕರಿಬಾರದು, ಹೆಸರಿಡ್ದು ಕರೀರಿ. ನಮ್ಮ ಮಗಳು ನಿಮ್ಮ ಮನೆಗೆ ಸೊಸೆ ಆಗಿರ್ಬೋದು, ಆದ್ರೆ ನಾವಿನ್ನೂ ಸಂಬಂಧಿಕರು ಅನ್ನೋ ಫೀಲಿಂಗ್ ನನ್ನ ಮನಸ್ಸಿಗೆ ಇನ್ನೂ ಬಂದಿಲ್ಲ. ಮನಸ್ಸಿನಲ್ಲಿ ಆ ಭಾವನೆ ಬಂದ ಕೂಡಲೇ ಗೊತ್ತಿಲ್ದೇನೆ ಆ ಬಾಂಧವ್ಯ ವರ್ಷೆಲ್ ಕರೆಯೋದು ಅದಾಗೆ ಬರುತ್ತೆ. ಅದು ನಮಗೆ ಇಲ್ಲಿವರೆಗೂ ಅನುಭವಕ್ಕೆ ಬಂದಿಲ್ಲ. ನೀವು ಹೌದು ಅಂದ್ರು ಇಲ್ಲ ಅಂದ್ರು ನಾವು ಹತ್ರ ಆದ್ವಿ. ಈಗ ಸಂಬಂಧನೂ ಬೆಳೆದೋಯ್ತು. ಬೀಗರು ನೀವು. ನಿಮ್ ಮನೇಲಿ ಯಾರೂ ನಮ್ಮನ್ನ ಆ ರೀತಿ ನೋಡಲ್ಲ. ಶತ್ರುಗಳನ್ನ ನೋಡಿದ ತರಾನೇ ನೋಡ್ತಾ ಇದ್ದಾರೆ. ಈಗ ಈ ಶಾಸ್ತ್ರಗಳೆಲ್ಲ ನಮ್ ತೃಪ್ತಿಗೋಸ್ಕರ, ನಮ್ ಸಂತೋಷಕ್ಕೋಸ್ಕರ ಮಾಡೋಣ ಅನ್ಕೊಂಡಿದೀವಿ ಅಷ್ಟೇ. ನಿಜವಾಗ್ಲೂ ನಮ್ಗೆ ಯಾವುದೇ ತೃಪ್ತಿ, ಆನಂದ ಪರಿಪೂರ್ಣವಾಗಿಲ್ಲ. ಸಂಬಂಧಿಕರ ಮಧ್ಯೆ, ಊರ್ ಜನರ ಮಧ್ಯೆ ನಮ್ಮ ಮಗಳನ್ನ ಅತ್ತೆ ಮನೆಗೆ ಗೌರವಯುತವಾಗಿ ಕಳಿಸ್ಕೊಡೋದಿಕ್ಕೋಸ್ಕರ ನಾವಿದನ್ನೆಲ್ಲ ಮಾಡ್ತಿದೀವಿ ಹೊರತು ಇನ್ನೇನೂ ಅಲ್ಲ. ನೋಡಮ್ಮ ಪಲ್ಲವಿ, ನಿನಗೆ ಕೆಲವು ವಿಷಯಗಳಲ್ಲಿ ಸ್ವಲ್ಪ ಸಿಟ್ಟಿರಬಹುದು.
ಎಲ್ಲದನ್ನೂ ಸಾಧಿಸ್ಕೊಂಡೇ ಹೋದ್ರೆ ಮುಂದೆ ಕಷ್ಟ ಆಗುತ್ತಮ್ಮ. ಯಾವ ವಿಷಯದಲ್ಲಿ ತಾಳ್ಮೆ ಇರ್ಬೇಕು ಅಂತ ತಪ್ಪು ನಾವೇನ್ ಮಾಡಿದೀವಿ? ಈಗ ನೀವು ಮಾಡ್ತಿರೋದು ತಪ್ಪೋ ಸೊರೇನೋ ಅಂತ ವಾದಿಸೋದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಕರೆಸಿ ಮಾತಾಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಪರಿಸ್ಥಿತಿಗೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಮುಂದುವರಿಯೋಣ. ನಾವು ಅನುಸರಿಸ್ಕೋಬೇಕು ಅಂತಾನೆ ಪ್ರಯತ್ನ ಪಡ್ತಿದ್ದೀವಿ. ಆದ್ರೆ ಎದುರುಗಡೆ ಇರೋರು ಕೂಡ ಅದೇ ರೀತಿಲಿ ಇರಬೇಕು ಅಲ್ವಾ? ನನ್ನ ಹೆಂಡತಿ ಕನಕಲಕ್ಷ್ಮಿ ಹಠದ ಬಗ್ಗೆ ನಿಮಗೆ ಗೊತ್ತಿರೋದೇ ಅಲ್ವಾ? ಸ್ವಲ್ಪ ಅವಳನ್ನು ಅನುಸರಿಸ್ಕೊಂಡು ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಅನಾವಶ್ಯಕವಾಗಿ ಗಲಾಟೆ ಜಗಳ ಮಾಡೋದು ಚೆನ್ನಾಗಿರಲ್ಲ ಅಲ್ವಾ? ಯಾಕೆ ಅನುಸರಿಸ್ಕೊಂಡು ಹೋಗ್ಬೇಕು? ಅವ್ರ ಹೆಜ್ಜೆ ಹೆಜ್ಜೆಗೂ ಮಾತಿಗೂ ನಮ್ಮನ್ನ ಅವಮಾನಿಸ್ತಿದ್ದಾರೆ. ನಮ್ಮನ್ನ ತುಂಬಾ ಕೀಳಾಗಿ ನೋಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಸಹಿಸ್ಕೋಬೇಕಾ? ನಮ್ಗೇನ್ ಕರ್ಮಾರಿ ಇದನ್ನೆಲ್ಲ ಅನುಭವಿಸೋದಿಕ್ಕೆ? ನಾವಿಲ್ಲಿ ತನಕ ಒಬ್ರು ಕೈ ಮಾಡಿ ತೋರ್ಸೋ ಅಂತ ಪರಿಸ್ಥಿತಿಗೆ ನಾವ್ ಯಾವತ್ತೂ ಬಂದಿಲ್ಲ. ನೀವು ತಪ್ಪಾಗಿ ತಿಳ್ಕೊಂಡ್ರು ಸರಿ. ನಿಮ್ ಹೆಂಡ್ತಿಗಿರೋ ಅಹಂಕಾರನ ನಾವು ಇಲ್ಲಿವರೆಗೂ ತುಂಬಾನೇ ಸಹಿಸ್ಕೊಂಡಿದೀವಿ. ಅಮ್ಮ, ಇದನ್ನೇ ಬೇಡ ಅನ್ನೋದು. ಅನಾವಶ್ಯಕವಾಗಿ ಯಾವುದೋ ಒಂದು ವಿಷಯನ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿಯೊಂದಕ್ಕೂ ವಾದ ವಿವಾದ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದೇನು ದೊಡ್ಡ ಜಗಳ ಆಗುತ್ತೆ ಅಲ್ವಾ? ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಗೀತಾ ನಮ್ಮನೆಗೆ ಸಂಸಾರ ಮಾಡೋದಕ್ಕೆ ಬರ್ತಾ ಇರೋ ಸೊಸೆ. ನೀವು ಹೀಗೆ ಅದನ್ನೇ ವಾದ ಮಾಡ್ಕೊಂಡೇ ಇದ್ರೆ ಮುಂದೊಂದು ದಿವಸ ಇದೇ ವಿಷಯ ಗೀತನ್ ಸಂಸಾರದಲ್ಲಿ ಹುಳಿ ಹಿಡ್ದಂಗಾಗತ್ತೆ. ನಾನು ಹೇಳ್ತಾ ಇರೋದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಆದರೆ ಪರಿಸ್ಥಿತಿನ ನೋಡಿ ಹೀಗೆ ಹೇಳೋದೇ ಸರಿ ಅಂತ ನಾನು ಹೇಳ್ತಾ ಇದ್ದೀನಿ. ಏನೇ ಬೇಡ ಅಂದ್ರೂ ನೀವು ಹೆಣ್ಣು ಮಕ್ಕಳನ್ನ ಹೆತ್ತವರು. ಕನಕಲಕ್ಷ್ಮಿಗೆ ಇಷ್ಟ ಆಗದೆ ಗೋವಿಂದ ಗೀತಾ ಒಂದಾದ್ರು. ಈಗ ಅವರಿಬ್ಬರು ಸಂತೋಷವಾಗಿರ್ಬೇಕು ಅಂದ್ರೆ ನೀವು ಸ್ವಲ್ಪ ಅನುಸರಿಸ್ಕೊಂಡು ಹೋಗೋದೇ ಒಳ್ಳೇದು. ಇಷ್ಟೇ ಆದ್ರೂ ಹೆಣ್ಮಕ್ಳನ್ನ ಹೆತ್ತವರು ಏನೇ ನಡೆದ್ರೂ ಕೂಡ ಸಹಿಸ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಹೆಣ್ಮಕ್ಳು ಜೀವನ ಹಾಳಾಗುತ್ತೆ. ಅತ್ತೆ ಮನೇಲಿ ಇರೋವರೆಗೂ ಕಷ್ಟಪಡ್ತಾಳೆ ಅಂತ ಇಂಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಡ್ತಿದ್ದೀರಾ. ಅಯ್ಯಯ್ಯೋ, ನನ್ನ ಉದ್ದೇಶ ಅದಲ್ಲ. ನೀವು ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ ನಾಗರಾಜ್ ಅವರೇ? ಇಲ್ಲ ಸರ್, ಚೆನ್ನಾಗಿ ಅರ್ಥ ಆಗಿದೆ. ಏನೇ ನಡೆದ್ರೂ ನಮ್ಮ ಮಗಳಿಗೋಸ್ಕರ ಸಹಿಸ್ಕೊಂಡಿರ್ಬೇಕು ಅಷ್ಟೇ ತಾನೇ? ಹಾ, ಸರಿ ಸರ್. ಈ ಕ್ಷಣದಿಂದ ನಮ್ಮ ಕಡೆಯಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ, ಯಾವ ಮಾತು ಆಡಲ್ಲ. ಇವ್ರನ್ನ ನನ್ನ ಗಂಡ ಅನ್ಕೊಂಡಿಲ್ಲ, ದೇವ್ರು. ಯಾವತ್ತೂ ಯಾರಿಗೂ ಏನು ದ್ರೋಹ ಮಾಡದೇ ಇರೋ ವ್ಯಕ್ತಿ. ಆದ್ರೆ ಈಗ ಹೆಣ್ಮಕ್ಳನ್ನ ಹೆತ್ತ ಪಾಪಕ್ಕೆ ಕಣ್ಣೀರ್ ಹಾಕೋ ಹಾಗೆ ಮಾಡ್ಬಿಟ್ರು. ಇವರು ಹೆತ್ತ ಮಕ್ಳಿಗೋಸ್ಕರ ತಲೆ ತಗ್ಸಿ ಅಂದಿದ್ದನ್ನೆಲ್ಲ ಅನ್ನಿಸ್ಕೊಂಡು ಸುಮ್ನೆ ನಿಂತಿರ್ತಾರೆ. ಆದ್ರೆ ನಾನ್ ಹಾಗಿರಕ್ಕಾಗಲ್ಲ. ನಮ್ಗೊಂದ್ ಮಾತಂದ್ರು ನಮ್ ಮಕ್ಳಿಗೆ ಏನಾದ್ರೂ ಕಷ್ಟ ಆದ್ರೆ ನಾನ್ ಮಾತಾಡ್ತೀನಿ, ನಾನ್ ಖಂಡಿಸ್ತೀನಿ, ನಾನ್ ಅವ್ರನ್ನ ಎದುರಿಸ್ತೀನಿ. ಅಮ್ಮ, ಮುಂದೆ ಭವಿಷ್ಯದಲ್ಲಿ ಸಮಸ್ಯೆ ಬರಬಾರ್ದು ಅಂತಂದ್ರೆ ಈಗ ವಾದ ಮಾಡಕ್ ಹೋಗ್ಬಾರ್ದು. ಜಗಳ ಮಾಡ್ಕೊಂಡಿರೋದೇ ಇದಕ್ಕೆ ಪರಿಹಾರ ಅಲ್ಲ. ಯಾರೋ ಒಬ್ರು ಸೋಲ್ಬೇಕು. ಕನಕಲಕ್ಷ್ಮಿ ಸೋಲಲ್ಲ. ಕಡೆ ಪಕ್ಷ ನೀವಾದ್ರೂ ಸುಮ್ನೆ ಇರ್ಬೇಕಲ್ವಾ? ಇರಲ್ಲ. ನಿಮ್ ಹೆಂಡತಿ ಮುಂದೆ ನಾನ್ ಸುಮ್ನೆ ಇರಲ್ಲ. ಯಾರೋ ಸಂಬಂಧಿಕರ ಅಲ್ದೇ ಇರೋರ್ ಮದುವೆಯಲ್ಲೇ ಅವ್ರು ಯಾರು ಅಂತಾನೆ ನನ್ಗೆ ಗೊತ್ತಿರ್ಲಿಲ್ಲ. ಆಗ್ಲೇ ಅವ್ರು ನನ್ ಮೇಲೆ ಕೈ ಮಾಡಿದ್ರು. ಆದ್ರೆ ಅವತ್ತು ಆ ಹುಡುಗಿ ಮದ್ವೆ ಹಾಳಾಗ್ಬಾರ್ದು ಅಂತ, ಜಗಳ ಮಾಡ್ಬಾರ್ದು ಅಂತ ತಲೆ ತಗ್ಸಿ ಬಂದ್ಬಿಟ್ಟೆ. ಅವತ್ತು ನಾನ್ ಮಾತಾಡಿಲ್ಲ. ಅವತ್ತಿಂದ ಇವತ್ತಿನ ತನಕ ತಪ್ಪು ನಿಮ್ ಹೆಂಡ್ತಿದ್ದೇ ಆಗಿದ್ರು ಅವ್ರು ಮಾತ್ರ ಬದ್ಲಾಗ್ಲಿಲ್ಲ, ಅಹಂಕಾರ ತಗ್ಲಿಲ್ಲ. ಅವರು ಅವ್ರ ಹಾಗೆ ಇದ್ದಾರೆ, ನಾನು ನನ್ನ ಹಾಗೆ ಇರ್ತೀನಿ. ಪಲ್ಲವಿ, ನಾನು ಹೇಳೋದನ್ನ ಕೇಳು. ನೀವೇನು ಮಾತಾಡ್ಬೇಡ್ರಿ. ಬನ್ನಿ, ಬನ್ರಿ, ಬನ್ನಿ. ನಾವು ಹಸೆಮಣೆ ಇರೋದಕ್ಕಿಂತ ಮೊದಲು ಮುತ್ತು ಕೊಡಬೇಕು ಅಂತ ಹೇಳಿದ್ದೆ. ಕೊಡ್ತೀಯಾ ಇಲ್ವಾ? ಏನು ಆಟ ಆಡ್ತಿದ್ಯಾ? ಹೇಳ್ದೆ ತಾನೇ ಕೊಡಲ್ಲ ಅಂತ. ನೀನು ಮುತ್ತು ಕೊಡ್ಲಿಲ್ಲ ಅಂದ್ರೆ
ಇವಾಗ ನಾನೇ ಎಲ್ರ ಮುಂದೆನೂ ಮುತ್ತು ಕೊಟ್ಬಿಡ್ತೀನಿ. ಓಹೋ, ಅಷ್ಟೊಂದು ಧೈರ್ಯನಾ? ಸರಿ, ನೋಡೋಣ. ಸರಿ ನೋಡು.